ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸ್ವಾಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟ್ರಾಟಜಿಕ್ ಟೈಮ್ ವಿತ್ ಸ್ವಾಮಿ. T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. IPL ಮುಗಿದ ತಕ್ಷಣ ಜೂನ್ 2ನೇ ತಾರೀಕಿಂದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. ಅದು USL ಮತ್ತು ವೆಸ್ಟ್ ಇಂಡೀಸಲ್ಲಿ ನಡೀತಾ ಇರೋದು. ಇಂಡಿಯಾದ ಮೊದಲನೇ ಮ್ಯಾಚ್ ಜೂನ್ 5ನೇ ತಾರೀಕು ಐರ್ಲೆಂಡ್ ವಿರುದ್ಧ ನಡೆಯುತ್ತೆ. ಅದಕ್ಕೆ ಮೇ 1 ಒಳಗಡೆ ನಾವು BCCI ಕಡೆಯಿಂದ 15 ಮೆಂಬರ್ ಸ್ಕ್ವಾಡ್ ಯಾರು T20 ವರ್ಲ್ಡ್ ಕಪ್ ಆಡ್ತಾರೆ ಅಂತ ಒಂದು ಅನೌನ್ಸ್ ಮಾಡಬೇಕು. ICCಗೆ ಅದನ್ನು ಕೊಡಬೇಕು. ಸೊ ಅದು ಮೇ ಬಿ ಇವತ್ತು ಇಲ್ಲ ನಾಳೆ ಅದು ಅನೌನ್ಸ್ ಆಗ್ಬೋದು. ಸೊ ಎಲ್ಲರದ್ದು ಅವ್ರದ್ದೇ ತುಂಬ ಎಕ್ಸ್ಪರ್ಟ್ಸ್ ಅವರೆಲ್ಲ ಅವ್ರದ್ದೇ ಅಂತ ಟೀಮನ್ನು ಅನೌನ್ಸ್ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಇರ್ಬೋದು ಯಾರ್ಯಾರು ಇರಬಾರ್ದು. ಅದು ತುಂಬ ಡಿಬೇಟ್ ಎಲ್ಲ ನಡೀತಾ ಇದೆ. ಸೊ ನಾನು ನಂದು ಒಂದು ಟೀಮ್ನ ಸುಮ್ಮನೆ ಪ್ರೆಡಿಕ್ಟ್ ಮಾಡೋಣ ಅಂತ ಅಂದ್ಕೊಂಡೆ. 15 ಮೆಂಬರ್ ಸ್ಕ್ವಾಡು. ವಿರಾಟ್ ಕೊಹ್ಲಿ ಇರಬೇಕಾ ಬೇಡವಾ, ಹಾರ್ದಿಕ್ ಪಾಂಡ್ಯ ಇರಬೇಕಾ ಬೇಡವಾ, ನನ್ನ ಒಂದು ಅನಾಲಿಸಿಸ್ನ ನಾನು ಹೇಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ನನ್ನ ಟೀಮಲ್ಲಿ ನಾನು ಫ್ಲೋ ಹೆಂಗಿರುತ್ತೆ ಅಂದರೆ ಫಸ್ಟ್ ಪ್ಲೇಯಿಂಗ್ 11 ಹೇಳ್ತೀನಿ. ಅದಾದಮೇಲೆ ಅದಕ್ಕೆ 4 ಜನ ಬ್ಯಾಕಪ್, ಯಾರ್ಯಾರು ಇರಬೇಕು ಯಾರ್ಯಾರು ಇರಬಾರ್ದು, ಅದು ಯಾಕೆ ಇರಬಾರ್ದು ಅನ್ನೋದೊಂದು ಡಿಸ್ಕಷನ್ ಮಾಡೋಣ. ಫಸ್ಟ್ ಪ್ಲೇಯಿಂಗ್ 11ಅಲ್ಲಿ ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗೋವಂಥ ಪ್ಲೇಯರ್ಸ್ ಈಗ ಸದ್ಯದಲ್ಲಿ ಕಾಣ್ತಾ ಇರೋದು ಇಬ್ಬರೇ. ಒಂದು ರೋಹಿತ್ ಶರ್ಮಾ ಆ್ಯಸ್ ಎ ಕ್ಯಾಪ್ಟನ್, ಇನ್ನೊಂದು ಜಸ್ಪ್ರೀತ್ ಬುಮ್ರಾ ಆ್ಯಸ್ ಎ ಎಮಿನೆಂಟ್ ಬೌಲರ್, ಇಂಡಿಯಾ ಟೀಮಿಗೆ ಬೇಕಾಗಿರೋವಂಥ ಬೌಲರ್. ರೋಹಿತ್ ಶರ್ಮಾ ಈಗಿರೋ ಫಾರ್ಮಲ್ಲಿ ಸ್ವಲ್ಪ ಅಪ್ ಡೌನ್ ನೋಡ್ತಾ ಇದ್ದಾರೆ. ಒಂದು ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ, ಒಂದು ಮ್ಯಾಚ್ ಚೆನ್ನಾಗಿ ಆಡಿಲ್ಲ, ಒಂದು ಮ್ಯಾಚ್ ಸೆಂಚುರಿ ಕೂಡ ಹೊಡೆದ್ರು, ಬಟ್ ಆ ಮ್ಯಾಚ್ ಸೋತರು. ಬಟ್ ಇಟ್ಸ್ ಓಕೆ, ಒಂದು ಫಾರ್ಮಲ್ಲಿ ಇದೆ. ಬಟ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಂತ ಬಂದರೆ ಯಾವುದೇ ಒಂದು ಎದುರಾಳಿ ಆದ್ರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋಂಥ ಪ್ಲೇಯರು. ಸೊ ರೋಹಿತ್ ಶರ್ಮಾ ಬೈ ಡಿಫಾಲ್ಟ್ ನಾನು ಆಮೇಲೆ ಓಪನಿಂಗ್ ಸ್ಲಾಟಲ್ಲಿ ಅವರು ಫಿಕ್ಸ್ ಆಗ್ತಾರೆ. ಅವ್ರು ಬಿಟ್ಟರೆ ನೆಕ್ಸ್ಟ್ ಜಸ್ಪ್ರೀತ್ ಬುಮ್ರಾ ಯಾಕೆ ಅಂದರೆ ಒಬ್ಬ ತುಂಬ ಪ್ರಾಮಿನೆಂಟ್ ಬೌಲರು. ಇಂಥ 250 ಸ್ಕೋರೆಲ್ಲ ಪ್ರತಿ ಮ್ಯಾಚಲ್ಲಿ 250 ಸ್ಕೋರ್ ನೋಡ್ತಾ ಇರೋಂಥ IPL ಅಲ್ಲಿ ತುಂಬ ಎಕಾನಮಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಆ ಒಂದು ಇದರಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಬೈ ಡಿಫಾಲ್ಟ್ ಟೀಮಲ್ಲಿ ಸೆಲೆಕ್ಟ್ ಆಗ್ತಾರೆ. ಇನ್ನು ಓಪನಿಂಗ್ ಸ್ಲಾಟಲ್ಲಿ ಸೆಕೆಂಡ್ ಪೊಸಿಷನ್ ನಾನು ಯಶಸ್ವಿ ಜೈಸ್ವಾಲಿಗೆ ಕೊಡ್ತೀನಿ. ಅಲ್ಲಿ ಕಂಟೆಂಡರ್ ಬಂದುಬಿಟ್ಟು ಅಭಿಷೇಕ್ ಶರ್ಮಾ ಇದ್ದಾರೆ, KL ರಾಹುಲ್ ಇದ್ದಾರೆ, ಮತ್ತು ಶುಭ್ಮನ್ ಗಿಲ್ ಇದ್ದಾರೆ. ಇವರೆಲ್ಲರಿಂದ ಮುಖ್ಯವಾಗಿ ನಾನು ಜೈಸ್ವಾಲಿಗೆ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಒಬ್ಬ ಲೆಫ್ಟ್ ಹ್ಯಾಂಡರ್ ಆಗಿ ಅವರು ಟೀಮಲ್ಲಿ ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗ್ತಾರೆ. ಯಾಕೆಂದರೆ ಈಗಿರೋ ಮೊನ್ನೆ ರೀಸೆಂಟಾಗಿ ಒಂದು ಸೆಂಚುರಿ ಹೊಡೆದ್ರು. ಇದಕ್ಕಿಂತ ಈ IPL ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಮ್ಯಾಚಸಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಟೆಸ್ಟಲ್ಲಿ ಚೆನ್ನಾಗಿ ಆಡಿದ್ದಾರೆ. ಅದಾದಮೇಲೆ T20ಲೂ ಒಂದು ಬ್ರಿಸ್ಕ್ ಓಪನಿಂಗ್ ಕೊಡ್ತಾರೆ. ಸೊ ಸ್ಟಾರ್ಟಿಂಗ್ 6 ಓವರ್ಸಲ್ಲಿ ನಾವೇನೋ ಡಾಮಿನೇಟ್ ಮಾಡಬೇಕು ಅಂದರೆ ಸೊ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಬೇಕು. ಮತ್ತು ಆ ಸ್ಟ್ರೈಕ್ ರೇಟ್ 200+ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡೋದ್ರಲ್ಲಿ ಎತ್ತಿದ ಕೈ. ಸೊ ಹಂಗಾಗಿ ನಾನು ಯಶಸ್ವಿ ಜೈಸ್ವಾಲ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಶುಭ್ಮನ್ ಗಿಲ್, ಅಭಿಷೇಕ್ ಶರ್ಮಾ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ನಾನು ಇಲ್ಲ ಅಂತಲ್ಲ. ಬಟ್ ನೀವು ಜೈಸ್ವಾಲಿಗೆ ಕಂಪೇರ್ ಮಾಡಿದಾಗ ನಾನು ಜೈಸ್ವಾಲ್ನ ನಾನು ಜಾಸ್ತಿ ಪಿಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು 3 ಅಂತ ಬಂದಾಗ ನಾನು ಅದರಲ್ಲಿ ಕ್ವಶನ್ ಮಾರ್ಕೇ ಇಲ್ಲ, ಬೈ ಡಿಫಾಲ್ಟ್ ವಿರಾಟ್ ಕೊಹ್ಲಿ ನನ್ನ ಟೀಮಲ್ಲಿ. ಯಾಕೆಂದರೆ ಒಂದು ಟೀಮ್ಗೆ ಸ್ಟೆಬಿಲಿಟಿ ಅಂತ ಬೇಕು ಅಂದರೆ 3ನೇ ಪ್ಲೇಯರು ಥರ್ಡ್ ಪೊಸಿಷನ್ ಯಾರು ಆಡ್ತಾರೋ ಅವರು ಕಂಪಲ್ಸರಿ ಒಬ್ಬ ಒಳ್ಳೆ ಪ್ಲೇಯರ್ ಆಗಿರಲೇಬೇಕು. ಆ ಸ್ಟೆಬಿಲಿಟಿ ತಂದುಕೊಡೋವಂಥ ಪ್ಲೇಯರು ವಿರಾಟ್ ಕೊಹ್ಲಿ. ಫಸ್ಟ್ ಟು ಯಾರು ಬೇಗ ವಿಕೆಟ್ ಹೋದಾಗ ವಿರಾಟ್ ಕೊಹ್ಲಿನ ಥರ್ಡ್ ಪೊಸಿಷನಲ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿ ಅದನ್ನು ಪ್ರೆಷರ್ ಮೇಂಟೈನ್ ಮಾಡೋವಂಥ ಕೆಪಬಿಲಿಟಿ ಇರೋಂಥ ಪ್ಲೇಯರು. ಫಾರ್ಮು ಅಪ್ ಡೌನ್ ಎಲ್ಲ ಹೇಳ್ತಾ ಇರ್ಬೋದು, ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾ ಇರ್ಬೋದು, ಬಟ್ ವಿರಾಟ್ ಕೊಹ್ಲಿ ಬಗ್ಗೆ ಯಾವತ್ತೂ ನಂಗೆ ಡೌಟ್ ಬಂದಿಲ್ಲ. ಸೊ ಈಸ್ ಡೆಫಿನೆಟ್ಲಿ ಗುಡ್ ಪ್ಲೇಯರು. ಆ ಪ್ರೆಷರ್ ಹ್ಯಾಂಡಲ್ ಮಾಡೋಂಥ ಕೆಪಾಸಿಟಿ ವಿರಾಟ್ ಕೊಹ್ಲಿಗಿದೆ. ಸೊ ಹಂಗಾಗಿ ನನ್ನ 3ನೇ ಪ್ಲೇಯರು ವಿರಾಟ್ ಕೊಹ್ಲಿ. ಇನ್ನು 4th ಪೊಸಿಷನ್ ಮತ್ತು 5th ಪೊಸಿಷನಲ್ಲಿ ರಿಷಬ್ ಪಂತ್ ಮತ್ತು ಸೂರ್ಯಕುಮಾರ್ ಯಾದವ್. ರಿಷಬ್ ಪಂತ್ ಆ್ಯಸ್ ಎ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು ಬೈ ಡಿಫಾಲ್ಟ್ ನನಗೆ ಸೆಲೆಕ್ಟ್ ಆಗ್ತಾರೆ. ಯಾಕೆಂದರೆ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟರ್, ನಿಮಗೆ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಮೇಂಟೈನ್ ಮಾಡೋದ್ರಲ್ಲೂ ಹೆಲ್ಪ್ ಆಗುತ್ತೆ. ಮತ್ತು ಈಗ ಆಕ್ಸಿಡೆಂಟ್ ಆಗಿ ಅವ್ರು ವಾಪಸ್ ಟೀಮಿಗೆ ಬಂದಾಗಿಂದ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಮಿಡ್ಲ್ ಆರ್ಡಲ್ಲಿ ಒಳ್ಳೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಎಷ್ಟೋ ಒಂದು ಒಳ್ಳೊಳ್ಳೆ ಕ್ಯಾಚ್ಗಳನ್ನ ಹಿಡಿದು DC ತಂಡಕ್ಕೆ ಬ್ರೇಕ್ ಥ್ರೂಗಳನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ರಿಷಬ್ ಪಂತ್ ಬೈ ಡಿಫಾಲ್ಟ್ ನನಗೆ 4th ಪೊಸಿಷನಲ್ಲಿ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸೆಲೆಕ್ಟ್ ಆಗ್ತಾರೆ. 5th ಪೊಸಿಷನಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಆ ಸ್ಟ್ರೈಕ್ ರೇಟ್ನ ಮಿಡ್ಲ್ ಆರ್ಡಲ್ಲಿ ಮೇಂಟೈನ್ ಮಾಡೋಂಥ ಪ್ಲೇಯರು. ಸ್ಪಿನ್ನಿಗೆ ಚೆನ್ನಾಗಿ ಆಡ್ತಾರೆ, ಆಮೇಲೆ ಸ್ವೀಪ್ಸ್ ಎಲ್ಲ ಸಕ್ಕತ್ತಾಗಿ ಹೊಡಿತಾರೆ. ಆಮೇಲೆ ಇನ್ ಕೇಸ್ ಫಿನಿಷಿಂಗ್ ರೋಲ್ ಅಂತ ಬಂದಾಗ ಅವರು ಲಾಸ್ಟ್ ತನಕ ಇಟ್ಕೊಂಡು ಕೊನೆ ತನಕ ಮ್ಯಾಚ್ಗಳನ್ನ ಗೆಲ್ಲಿಸಿರೋಂಥ ಉದಾಹರಣೆಗಳಿದೆ. ಸೊ ಆದ್ದರಿಂದ ಸೂರ್ಯಕುಮಾರ್ ಯಾದವ್ 5th ಪೊಸಿಷನಲ್ಲಿ. 6th ಮತ್ತು 7th ಅಲ್ಲಿ ನನಗೆ ಹಾರ್ದಿಕ್ ಪಾಂಡ್ಯ ಮತ್ತು ಜಡೇಜಾ ಇವರಿಬ್ಬರು. ನನಗೆ ಯಾಕೆ ಹಾರ್ದಿಕ್ ಪಾಂಡ್ಯ, ನನಗೆ ಆ್ಯಕ್ಚುಲಿ ಈಗಿರೋ ಫಾರ್ಮಲ್ಲಿ ನಾನು ಹಾರ್ದಿಕ್ ಪಾಂಡ್ಯ ಚೂಸ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ಒಂದು ಟೀಮ್ ಬ್ಯಾಲೆನ್ಸ್ ಅಂತ ಬಂದಾಗ ನೀವು ಅವ್ರನ್ನ ಡಿಫಾಲ್ಟಾಗಿ ನಾವು ಟೀಮ್ ಬ್ಯಾಲೆನ್ಸ್ಗೋಸ್ಕರ ಸೆಲೆಕ್ಟ್ ಮಾಡಲೇಬೇಕು. ಆ ಥರ ಪೊಸಿಷನ್ ಇದೆ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ರಿಪ್ಲೇಸ್ಮೆಂಟ್ ಆಗಿ ನಾವು ದುಬೆ, ನಿತೀಶ್ ರೆಡ್ಡಿ, ಅಕ್ಷರ್ ಪಟೇಲ್ ಯಾರು ಬೇಕಾದ್ರೆ ನೋಡ್ಬೋದು. ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ 1-1 ಆಗಿರೋದ್ರಿಂದ ನನಗೆ ರವೀಂದ್ರ ಜಡೇಜಾನೇ ಬೆಟರ್ ಅನ್ನಿಸ್ತಾರೆ. ಇನ್ನು ನಿತೀಶ್ ರೆಡ್ಡಿ ಮತ್ತು ದುಬೆ ಅಂತ ಬಂದಾಗ 2 ಓವರ್ನೂ ಕೂಡ ನನಗೆ 100% ಕಾನ್ಫಿಡೆನ್ಸನ್ನು ಅವ್ರ ಕೈಲಿ ಕೊಟ್ಟು ಬೌಲಿಂಗ್ ಮಾಡಿಸ್ತೀವಿ ಅಂತ ಸ್ವಲ್ಪ ಡೌಟ್ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯನ ಒಂದು ಟೀಮ್ ಬ್ಯಾಲೆನ್ಸ್ಗೋಸ್ಕರ 6th ಪೊಸಿಷನಲ್ಲಿ ಫಿಕ್ಸ್ ಮಾಡಬೇಕಾಗಿದೆ. ಇನ್ನು ರವೀಂದ್ರ
ಜಡೇಜಾ ಲೆಫ್ಟ್ ಆರ್ಮ್ ಸ್ಪಿನ್ನರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಆಮೇಲೆ ನಿಮಗೆ ಡೆತ್ ಅಂತ ಬಂದಾಗ ನಿಮ್ಗೆ ಚೆನ್ನಾಗಿ ರನ್ ಬೇಕು ಅಂದಾಗ ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ಒಂದು ಸ್ಕೋರ್ ಮಾಡೋಂಥ ಎಬಿಲಿಟಿ ಇರುವಂಥ ಪ್ಲೇಯರು. ಅವ್ರ ಜೊತೆ ರಿಂಕು ಸಿಂಗ್ 7th ಪೊಸಿಷನಲ್ಲಿ. ಸೊ ರಿಂಕು ಸಿಂಗು ಈ IPL ಅಲ್ಲಿ ಅವ್ರಿಗೆ ಆಡೋಕ್ಕೆ ಜಾಸ್ತಿ ಚಾನ್ಸ್ ಸಿಕ್ಕಿಲ್ಲದೆ ಇರ್ಬೋದು. KKR ಆ್ಯಕ್ಚುಲಿ ನಾನು ಅವ್ರಿಗೆ ಅನ್ಸಿರೋ ನಂಗೆ ಅಂಡರ್ ಯುಟಿಲೈಸ್ ಮಾಡ್ತಾ ಇದೆ ರಿಂಕು ಸಿಂಗ್ನ ಅಂತ ಅನಿಸ್ತಾ ಇದೆ. ಯಾಕೆಂದರೆ ನೀವು 5-6 ವಿಕೆಟ್ ಹೋಗಿರುತ್ತೆ, ಬಟ್ ಸ್ಟಿಲ್ ರಿಂಕು ಸಿಂಗ್ ಕಳಿಸಲ್ಲ. ರಮಣದೀಪು ಅಥವಾ ರಸೆಲ್ಲು ಅವ್ರ ಮೇಲೇ ಟ್ರಸ್ಟ್ ಮಾಡಿ ಅವ್ರನ್ನೇ ಶ್ರೇಯಸ್ ಅಯ್ಯರ್ ಅವ್ರನ್ನೇ ಕಳಿಸ್ತಾ ಇದ್ದಾರೆ. ಸೊ ಅಲ್ಲಿ ರಿಂಕು ಸಿಂಗ್ ಸ್ವಲ್ಪ ಅಂಡರ್ ಯುಟಿಲೈಸ್ ಮಾಡಿದೆ. ಅವರು ಮಚ್ ಬೆಟರ್ ಪ್ಲೇಯರ್ ದ್ಯಾನ್ ದಟ್. ಸೊ ಇಂಟರ್ನ್ಯಾಷನಲ್ ಮ್ಯಾಚಸಲ್ಲಿ ಲಾಸ್ಟ್ IPL ಸೀಸನಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಸೊ ಹಂಗಾಗಿ ಆ್ಯಸ್ ಎ ಫಿನಿಷರ್ ನಾನು ರಿಂಕು ಸಿಂಗ್, ಜಡೇಜಾ ಮತ್ತು ಹಾರ್ದಿಕ್ ಪಾಂಡ್ಯ ಇವು ಮೂವರಲ್ಲಿ ನಾನು ಭರವಸೆ ಇಟ್ಬಿಟ್ಟು ನನ್ನ ಟೀಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಪೊಸಿಷನ್ 8th ಪೊಸಿಷನ್ ಅಂತ ಬಂದರೆ ಕುಲ್ದೀಪ್ ಯಾದವ್. ಏನಕ್ಕೆ ಕುಲ್ದೀಪ್ ಯಾದವ್ ಅಂದರೆ ಚೈನಾಮನ್ ಬೌಲಿಂಗ್ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ, ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಮಿಡ್ಲ್ ಓವರ್ಸಲ್ಲಿ ವಿಕೆಟ್ ಎತ್ಕೊಡ್ತಾ ಇದ್ದಾರೆ. ಸೊ ಬೈ ಡಿಫಾಲ್ಟ್ ಕುಲ್ದೀಪ್ ಯಾದವ್ ನಂಗೆ ಸೆಲೆಕ್ಟ್ ಆಗ್ತಾರೆ. ಸೊ ನನ್ನ ಈ ಟೀಮಲ್ಲಿ ಈಗ ಜಡೇಜಾ ಮತ್ತು ಕುಲ್ದೀಪ್ ಯಾದವ್ ಇಬ್ಬರು ಸ್ಪಿನ್ನರ್ ಆದರು, ಮತ್ತು ಹಾರ್ದಿಕ್ ಪಾಂಡ್ಯ ಒಬ್ಬ ಫಾಸ್ಟ್ ಬೌಲರ್ ಆದರು, ಮತ್ತು ಒಬ್ಬರ ಬೂಮ್ರಾ ಒಬ್ಬ ಫಾಸ್ಟ್ ಬೌಲರ್ ಸಿಕ್ಕಿದ್ದಾರೆ. ಸೊ ಇನ್ನೊಬ್ಬ ಫಾಸ್ಟ್ ಬೌಲರ್ ನನಗೆ ಬೇಕು. ಸೊ ಅಲ್ಲಿ ತುಂಬ ಡಿಸ್ಕಷನ್ ನಡೀತಾ ಇದೆ. ಹರ್ಷದೀಪ್ ಸಿಂಗು, ಮೊಹಮ್ಮದ್ ಸಿರಾಜ್, ಮಯಾಂಕ್ ಯಾದವ್, ದೀಪಕ್ ಚಹರ್, ಈ ಥರ ತುಂಬ ಡಿಸ್ಕಷನ್ ನಡೀತಾ ಇದೆ. ಸೊ ನನ್ನ ಟೀಮಲ್ಲಿ ನಾನು ಮಯಾಂಕ್ ಯಾದವ್ ಜೊತೆ ಹೋಗ್ತಾ ಇದ್ದೀನಿ ಆ್ಯಸ್ ಎ ಪ್ಲೇಯಿಂಗ್ 11. ಬ್ಯಾಕಪ್ಪಲ್ಲಿ ಬೇರೆ ಪ್ಲೇಯರ್ಸನ್ನು ತೊಗೊತೀನಿ. ಏನಕ್ಕೆ ಮಯಾಂಕ್ ಯಾದವ್ ಅಂದರೆ 150 ಪ್ಲಸ್ ಪೇಸಲ್ಲಿ ಬೌಲಿಂಗ್ ಮಾಡೋವಂಥ ಕೆಪಬಿಲಿಟಿ ಅಂತ ಇರೋವಂಥ ಬೌಲರು. ನಾವು ಲಾಸ್ಟ್ ಉಮ್ರಾನ್ ಮಲಿಕ್ನ ತೊಗೊಂಡಿದ್ವಿ IPL ಸೀಸನ್ ಆದಮೇಲೆ. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಅವ್ರನ್ನ ಪ್ರೂವ್ ಮಾಡಬೇಕು ಅಂತ. ಬಟ್ ಇವ್ರದ್ದು ಕಂಪೇರ್ ಮಾಡಿದಾಗ ಅವರಿಗೆ ನಿಮಗೆ ಒಳ್ಳೆ ಲೈನು ಲೆಂತು ಮೇಂಟೈನ್ ಮಾಡ್ತಾ ಇರಲಿಲ್ಲ. ಎಲ್ಲಿ ಬೇಕೋ ಅಲ್ಲಿ ಬೌಲಿಂಗ್ ಮಾಡ್ತಾಯಿದ್ರು. ಒಂದೇ ಒಂದು ಪರ್ಟಿಕ್ಯುಲರ್ ಲೆಂತಲ್ಲಿ ಬೌಲಿಂಗ್ ಮಾಡಿ ನಾವು ನೋಡಲೇ ಇಲ್ಲ. ಬಟ್ ಮಯಾಂಕ್ ಯಾದವ್ ಅಂತ ತೊಗೊಂಡಾಗ ಅವ್ರ ಹೈಟ್ ಇದೆ, ಆ ಬೌನ್ಸ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಪ್ಲಸ್ ಲೈನು ಲೆಂತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ತುಂಬ ಕಂಟ್ರೋಲ್ ಇದೆ. ನಾವು RCB ಮೇಲೆ ಅಗೇನ್ಸ್ಟ್ ಮ್ಯಾಚ್ ನೋಡಿರ್ಬೋದು, ಬೇರೆ ಟೀಮ್ ಅಗೇನ್ಸ್ಟ್ ಮ್ಯಾಚ್ ನೋಡಿರ್ಬೋದು. ಎಲ್ಲ ಮ್ಯಾಚಲ್ಲೂ ಅವ್ರು ಆಡಿರೋ ಎಲ್ಲ ಮ್ಯಾಚಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಎಕ್ಸ್ ಫ್ಯಾಕ್ಟರ್ ಥರ ನಾನು ನೋಡೋದಾದರೆ ಮಯಾಂಕ್ ಯಾದವ್ ನಾನು ಬೌಲಿಂಗ್ ತೊಗೊಂಬರ್ತೀನಿ. ಸೊ ಇದು ನನ್ನ ಪ್ಲೇಯಿಂಗ್ 11. ಇನ್ನೊಂದ್ಸರಿ ಹೇಳಬೇಕಂದ್ರೆ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್, ಜಡೇಜಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಮಯಾಂಕ್ ಯಾದವ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬೂಮ್ರಾ. ಇನ್ನು ಬ್ಯಾಕಪ್ ಅಂತ ಬಂದರೆ ಓಪನಿಂಗ್ ಸ್ಲಾಟಲ್ಲಿ ನಾನು ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈ 3 ಜನದಲ್ಲಿ ಯಾರಿಗೆ ಇಂಜುರಿ ಆಯಿತು ಅಥವಾ ಯಾವುದೋ ಒಂದು ಫಾರ್ಮ್ ಚೆನ್ನಾಗಿಲ್ಲ, ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾಯಿಲ್ಲ ಅಂದರೆ ಯಾರಿಗಾರು ರಿಪ್ಲೇಸ್ ಮಾಡಬೇಕು ಅಂದರೆ ಓಪನಿಂಗ್ ಸ್ಲಾಟಲ್ಲಿ ನಾನು ಅಭಿಷೇಕ್ ಶರ್ಮಾ ನೋಡ್ತಾ ಇದ್ದೀನಿ. ಒಳ್ಳೆ ಓಪನಿಂಗ್ ಕೊಡ್ತಾ ಇದ್ದಾರೆ SRH ಟೀಮಿಗೆ. ಅವ್ರು ಕೂಡ ಓಪನಿಂಗಿಂದನೇ ಅವರು 250 ಆರಾಮಾಗಿ ಸ್ಕೋರ್ ಮಾಡೋಕ್ಕೆ ಚಾನ್ಸ್ ಆಗ್ತಾ ಇರೋದು. ಸೊ ಆ ಒಂದು ರೀಸನಿಂದ ಅಭಿಷೇಕ್ ಶರ್ಮಾ. ಪ್ಲಸ್ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂದರೆ ಅವರು 2 ಓವರ್ ಆದರೂ ಸ್ಪಿನ್ ಬೌಲಿಂಗ್ ಮಾಡೋಂಥ ಕೆಪಬಿಲಿಟಿ ಇರುವಂಥ ಪ್ಲೇಯರ್. ಸೊ ಇನ್ ಕೇಸ್ ಜೈಸ್ವಾಲ್ ಅಥವಾ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಯಾರಿಗೋ ಏನೋ ಒಂದು ಇಂಜುರಿ ಆಯಿತು, ಏನೋ ಆಯಿತು ಅಂದಾಗ ಬೈ ಡಿಫಾಲ್ಟ್ ಅಭಿಷೇಕ್ ಶರ್ಮಾ ಒಂದು ಟೀಮಲ್ಲಿ ಬಂದಾಗ ಒಂದು 2 ಓವರ್ ಎಕ್ಸ್ಟ್ರಾ ಬೌಲಿಂಗ್ ಸಿಗುತ್ತೆ, ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಒಳ್ಳೆ ಓಪನಿಂಗ್ ಮಾಡಿಕೊಡ್ತಾರೆ. ಸೊ ಆ ಒಂದು ರೀಸನಿಂದ ನಾನು ಅಭಿಷೇಕ್ ಶರ್ಮಾನ ಆ್ಯಸ್ ಎ ಬ್ಯಾಕಪ್ ಪ್ಲೇಯರ್ ಫಾರ್ ಓಪನಿಂಗ್ ಅಂತ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೆ. ಅದು ನೆಕ್ಸ್ಟ್ ಮಿಡ್ಲ್ ಆರ್ಡ್ರಲ್ಲಿ ಒಬ್ಬ ಫಿನಿಷರ್ ಬೇಕು. ಸೊ ಸಂಜು ಸ್ಯಾಮ್ಸನ್, ದಿನೇಶ್ ಕಾರ್ತಿಕ್ ಸ್ವಲ್ಪ ನನಗೆ ಆ ಥರ ಕಾಣ್ತಾ ಇದ್ದಾರೆ. ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ವಿತ್ ದಿನೇಶ್ ಕಾರ್ತಿಕ್. ಯಾಕೆ ಅಂದರೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು. ಸಂಜು ಸ್ಯಾಮ್ಸನ್ ಅಫ್ಕೋರ್ಸ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಸ್ಟಿಲ್ ನನ್ನ ಟೀಮಲ್ಲಿ ಅವ್ರಿಗೆ ಸಂಜು ಸ್ಯಾಮ್ಸನ್ಗೂ ತುಂಬ ಚಾನ್ಸಸ್ ಕೊಟ್ಟಿದ್ದಾರೆ ತುಂಬ ಮುಂಚೆ ಎಲ್ಲ. ಬಟ್ ಅವ್ರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಸೊ ಈಗ IPL ಅಲ್ಲಿ ಚೆನ್ನಾಗಿ ಆಡ್ತಾರೆ. ಇಂಟರ್ನ್ಯಾಷನಲ್ ಮ್ಯಾಚಸ್ ಅಂತ ಬಂದರೆ ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡಿರೋದು ನೋಡಿಲ್ಲ. ಆ ಒಂದು ರೀಸನಿಂದ ಮತ್ತು ದಿನೇಶ್ ಕಾರ್ತಿಕ್ ತುಂಬ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ, ಆಮೇಲೆ ಎಲ್ಲ ಮ್ಯಾಚ್ಗಳನ್ನ RCBಗೆ ಆಲ್ಮೋಸ್ಟು ಅವ್ರು ಆಡಿರೋ ಮ್ಯಾಚಸ್ ಎಲ್ಲ ಚೆನ್ನಾಗಿ ಫಿನಿಷ್ ಮಾಡೋಕ್ಕೆ ಟ್ರೈ ಮಾಡೋದ್ರಿಂದ ನಾನು ದಿನೇಶ್ ಕಾರ್ತಿಕ್ ಅಂತ ಚೂಸ್ ಮಾಡ್ತೀನಿ ಆ್ಯಸ್ ಎ ಫಿನಿಷರ್ ರೋಲಲ್ಲಿ. ಇನ್ನು ಬೌಲಿಂಗ್ ಅಂತ ಬಂದರೆ ಹರ್ಷದೀಪ್ ಸಿಂಗ್ ಲೆಫ್ಟ್ ಆರ್ಮ್ ಬೌಲಿಂಗ್ ಮಾಡ್ತಾರೆ. ಮಯಾಂಕ್ ಯಾದವ್ ಜಾಗದಲ್ಲಿ ನಾವು ಇನ್ ಕೇಸ್ ಒಬ್ಬ ಬ್ಯಾಕಪ್ ಪ್ಲೇಯರ್ ಬೇಕು ಅಂತಂದರೆ ಹರ್ಷದೀಪ್ ಸಿಂಗ್ನ ನಾವು ಚೂಸ್ ಮಾಡ್ಕೋಬೋದು. ಇನ್ನೊಬ್ಬ ಶಿವಮ್ ದೂಬೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ ಕೇಸ್ ಹಾರ್ದಿಕ್ ಪಾಂಡ್ಯಗೆ ಏನಾದರೂ ಇಂಜೂರ್ ಆಯಿತು ಅಂದಾಗ ಅಥವಾ ಏನೋ ಒಂದು ಪ್ರಾಬ್ಲಮಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಹಾರ್ದಿಕ್ ಪಾಂಡ್ಯ ಪ್ಲೇಸಲ್ಲಿ ನಾನು ಶಿವಮ್ ದೂಬೆನ ಆ್ಯಸ್ ಎ ರಿಪ್ಲೇಸ್ಮೆಂಟ್ ನೋಡ್ತಾ ಇರೋದು. ಇದು ನಂದು ಒಟ್ಟಾರೆಯಾಗಿ ಪ್ಲೇಯಿಂಗ್ 11 ಪ್ಲಸ್ 4 ಜನ ಟೀಮ್ ಸ್ಕ್ವಾಡ್, ಟೋಟಲ್ 15 ಟೀಮ್ ಸ್ಕ್ವಾಡ್. ಇದ್ರಲ್ಲಿ ನಿಮ್ಮದೇ ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.